ಇವಾಗ ನಾವು ಮಸಾಜ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಎಲ್ಲೋಗೋರ ಕಾಣಿ ಹೋಗ್ಬೋದಾಯ್ತು. ಈಜಾಡಕ್ಕಂತೂ ಆಗಲ್ಲ, ಎಲ್ಲ ಬರೀ ಇದೇ ಐತಿ, ಕಲ್ಲು ಬಂಡೆಗಳೇ. ನೋಡೋಣ. ಸೊ ಹಾಯ್ ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಬ್ಲಾಗರ್ ಕನ್ನಡಿಗ ವಿನು ಅಲಿಯಾಸ್ ಲಕ್ಕಿ ಡಾನ್. ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ, ಯಾವುದೋ ನಾವು ಬಂದಿರೋ ಪ್ಲೇಸು ಹೊಗೇನಕಲ್ ಫಾಲ್ಸ್ಗೆ ಬಂದಿರೋದು ನಾವು. ಇನ್ನು ಚಿಕನ್ ಅವು ಇವು ತಗೊಂಡು ಅಡುಗೆ ರೆಡಿ ಮಾಡಿಸ್ತವ್ರೆ. ನಾವು ಇಲ್ಲೇ ಓಡಾಡ್ಕೊಬರೋಣ ಅಂತ ಬಂದಿದ್ದೀವಿ. ವ್ಯೂ ಪಾಯಿಂಟ್ ಮಾತ್ರ ಮಸ್ತಾಗೈತೆ, ಆದರೆ ಇಲ್ಲೆಲ್ಲ ನೀರಿಗೀರೇನೋ ಹೋಯ್ತೈತಿ, ಆದರೂ ಸಕ್ಕತ್ತಾಗೈತೆ ಪ್ಲೇಸ್ ಇದು. ನಾವು ಬಂದಿರೋದು 5 ಜನದಲ್ಲಿ 3 ಜನ ನಾಷ್ಟ ಮಾಡೋಕೆ ಹೋಗಿದ್ದಾರೆ. 3 ಜನ ನಾಷ್ಟ ಮಾಡೋಕೆ ಹೋಗೋರೆ. ಚಿಕನ್ ಎಲ್ಲ ತಂದು ಕೊಟ್ಬಿಟ್ಟು ಹೋದು, ಅವ್ರು ಅಡುಗೆ ಮಾಡಿಸ್ತವ್ರೆ. ಇವಾಗ ನಾವಿಲ್ಲಿ ವ್ಯೂ ನೋಡ್ಕೊಬರೋಣ ಅಂತ ಬಂದಿದ್ದೀವಿ. ನೋಡೋಣ, ಆದರೆ ಇಲ್ಲೇ 1-2 ವೀಡಿಯೋ ಶೂಟ್ ಮಾಡೋದು, ಇಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಚಿಕನ್ ತಿನ್ಕೊಂಡು ಮಸಾಜ್ ಮಾಡಿಸ್ಕೊಂಡು ಆಮೇಲೆ ವೀರಪ್ಪಂದು ಸಮಾಧಿ ಹತ್ರ ಹೋಗೋಣ ಅನ್ನೋ ಪ್ಲ್ಯಾನ್ ಐತೆ. ಆದರೆ ಹೋಗೋದು ಇಲ್ಲ ಅಂದರೆ ಇಲ್ಲ. ನೋಡೋಣ. ಈಗ ಹೋಗಿ ಚಿಕನ್ ರೆಡಿ ಮಾಡ್ಸೋಗಂಟ ಶಾರ್ಟ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಏನು ಏನೋ ಆಗುತ್ತಿದೆ, ಮನಸ್ಸು ದಾರಿ ತಪ್ಪುತ್ತಿದೆ. ಈ ಕಣ್ಣುಗಳು ಕನಸು ಕಾಣುತ್ತಿವೆ, ನಿನ್ನ ಮುಖವೇ ತೋರಿಸುತ್ತಿವೆ. ಈ ಹೃದಯ ಏನೋ ಹೇಳಬೇಕೆಂದು ಮೌನದಲ್ಲೇ ಕೂಗುತ್ತಿದೆ. ಇವಾಗ ನಾವು ಮಸಾಜ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಪ್ಲೇಸ್ ಮಾತ್ರ ನೋಡಿ ಹೆಂಗೈತಿ ಮಸಾಜ್ ಮಾಡೋದಕ್ಕೆ. ಇವಾಗ ಅಲ್ಲಿ ಹೋಗಿ ಮಸಾಜ್ ಮಾಡೋದನ್ನು ಶಾರ್ಟ್ಸ್ ಹಾಕ್ತೀನಿ, ಇಲ್ಲಾಂದರೆ ಅದನ್ನೂ ವ್ಲಾಗ್ನೇ ಮಾಡ್ತೀನಿ. ಹೋಗಿ ನೋಡಿ. ಈಗ ಅಲ್ಲಿ ಗಂಟ ಹೋಗೋದೇ ಇರೋದು, ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಗಂಟ ಎಷ್ಟು ದೂರ ಆಯಿತು ಏನೋ ಗೊತ್ತಿಲ್ಲ. ಹೋಗೋಣ, ವೆಯ್ಟ್ ಮಾಡಿ. ಮೌನನ ದಾರಿಯಲ್ಲಿ ನಡೆದೆ, ನೀನುಗುತ್ತಾ ನಿಲ್ಲಿಸಿದೆ. ಒಂದು ನೋಟದ ಸ್ಪರ್ಶದಿಂದಲೇ ನನ್ನ ಜೀವ ಕದ್ದುಕೊಂಡೆ. ನಿನ್ನ ಕಣ್ಣುಗಳ ಆಳದಲ್ಲಿ ನನ್ನ ಉತ್ತರ ಸಿಕ್ಕಿತ್ತು. ನನ್ನದೇ ಅಲ್ಲದ ಈ ಮನಸ್ಸು ನಿನ್ನ ಕರೆ ಜಾರಿತು. ಏನೋ ಏನೋ ಆಗುತ್ತಿದೆ, ನನಗೆ ತಿಳಿಯಲ್ದೇ ಹೋಗುತ್ತಿದೆ. ಸೇಮ್ ಲೊಕೇಶನ್ ಅವಾಗಲೇ ಅಲ್ಲಿ ತೋರಿಸಿದ್ನಲ್ಲ, ಸೇಮ್ ಅದೇ ಥರ ಐತೆ. ಇವಾಗ ಇಲ್ಲೇ ನಡೆಯೋದು ಮಸಾಜು. ನೋಡೋಣ ಯಾವ ಥರ ಮಸಾಜ್ ಆಯ್ತದೆ ಅಂತ. ನಾಳೆ ಇಲ್ಲೇ ಇಬ್ಬರವ್ರೆ ಮಸಾಜ್ ಮಾಡಿಸ್ಕೊಂತವ್ರೆ. ನೆಕ್ಸ್ಟು ನಾವು ನಾನು ಹೋಗಿದ್ನ, ಯಾರು ಹೋಗಿದ್ರು? ಒಳಿಕೆ ಅಣ್ಣಗೊಂಡು ಹೋಗಿದ್ದು. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ ನೋಡಿದೀನಿ. ಇಕ್ರಮಿಟ್ಟಾಗಿ ನಾನು ಈಕ್ರಮಿಟ್ಟಾಗಿ ಹೋಗಿದ್ದೀನಿ. ಈಚ್ ಬರೋ ನೀವು ಹೋಗ್ಲಿಲ್ಲ. ಇವನು ಬಾಯಿ ಬ್ಯಾಂಕ್ ಮೊಸರು ಬಿಡ್ತಾವ. ಇನ್ನೇನು ಭಯ ಆಗಂತೆ ಸ್ಟಾರ್ಟಿಂಗ್. ಮೀನ್ ವೇಸ್ಟ್ ಹೋಗ್ಬೋದಾಯ್ತು. ಈಜಾಡಕ್ಕಂತೂ ಆಗಲ್ಲ, ಎಲ್ಲ ಬರೀ ಇದೇ ಐತಿ, ಕಲ್ಲು ಬಂಡೆಗಳೇ.
ನೋಡೋಣ. ಓ ನಾನು ಅಲೆಮಾರಿ ಹೃದಯ, ನೀನು ಮುದುಮಾದ ಹೂವಂತೆ ಪ್ರಾರಂಭವಾಗಿದೆ ಪ್ರೀತಿ ಮುಗಿಯದ ಕಥೆಯಂತೆ. ಮರೆಯಾಗಿದೆ ಮನೆ ದಾರಿ, ನಿನ್ನ ಹಿಂದೆ ನಡೆದೆ, ನಿನ್ನ ಹೆಸರೇ ಉಸಿರಾದಂತೆ ನಾ ಒಳಗೆ ಬೆರೆದೆ. ಗೈಸ್ ಇವಾಗ ಎಲ್ಲ ಮುಗೀತು, ಮಸಾಜ್ ಗಿಸಾಜ್ ಎಲ್ಲ. ಇವಾಗ ನದಿಲಿ ಹಂಗೆ ಸ್ನಾನ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ ಊಟ ಮಾಡೋಕ್ಕೆ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ವೀರಪ್ಪನ ಸಮಾಧಿ ಹತ್ರ ಹೋಗೋಣ ಅನ್ನೋ ಪ್ಲ್ಯಾನ್ ಐತೆ. ನೋಡೋಣ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಇಲ್ಲೇ ಆಗಲೇ ಮಧ್ಯಾಹ್ನ ಆಗೋಯ್ತು, ಇನ್ನು ಅಲ್ಲಿ ಹೋಗೋಕ್ಕಾಗುತ್ತೋ ಆಗಲ್ವೋ. ಇಲ್ಲಿಂದ ಇಷ್ಟು 118 ಕಿಲೋಮೀಟ್ರೇನೋ ಐತಂತೆ, ನೋಡಬೇಕು. ಆದರೆ ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಸೊ ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಗೈಸ್ ಇವಾಗ ಊಟ ಎಲ್ಲ ಮುಗೀತು. ಇವಾಗ ಏನಿದ್ರು ಮನೆ ಕಡೆ ಓಡಾಡೋದಷ್ಟೇ. Hey, I've seen this one. This is a classic. ಮನೆ ಕಡೆ ಓಡಾಡೋದಷ್ಟೇ. ಇವಾಗ ಮನೆ ಕಡೆ ಹೋಗೋಣ, ಲೆಟ್ಸ್ ಗೋ. ಇವಾಗ ಕಾರ್ ಅಲ್ಲಿ ದೂರ ಐತೆ, ಈಗ ಅಲ್ಲಿಗೆ ಹೋಗಿ ಕಾರ್ ಹತ್ಕೊಂಡು ಮನೆ ಕಡೆ ಹೋಗೋಣ. ಲೆಟ್ಸ್. ಸೊ ಗೈಸ್ ಇವಾಗ ಕಾರ್ದು ಮತ್ತು ಈಗ ಪುಟ್ಟಣ್ಣಂದು ವೀಡಿಯೋ ಮಾಡಿಕೊಡ್ಬೇಕಂತೆ. ಬನ್ನಿ ಕಾರ್ದು ಮತ್ತು ಈಗ ಪುಟ್ಟಣ್ಣಂದು ವೀಡಿಯೋ ಮಾಡಾಕ್ತೀನಿ ನೋಡ್ರಿ. உன்னோட ஒட்டிக்கிறேன் நான் உன்னை ಸೊ ಮಸಾಜ್ ಮಾಡಿಸ್ಬೇಕಾದ್ರೆ ಇನ್ನೂ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮಸಾಜ್ ಮಾಡಿಸಿದ್ವಲ್ಲ, ಎಣ್ಣೆ ಎಲ್ಲ ಕೈಗಾಗಿತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಇಷ್ಟೇ ಆಗಿದ್ದು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.